ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರಾತ್ರಿ ಸಮಯದಲ್ಲಿ ವೈದ್ಯರಿಲ್ಲದೆ ಮಕ್ಕಳು, ಮಹಿಳೆಯರು, ಬಾಣಂತಿಯರು, ಬಡವರ ನೋವು ಕೇಳೂರಿಲ್ಲದಂತಾಗಿದೆ. ನೋಡಿ ಸರ್, ಇದು ಗೌರ್ಮೆಂಟ್ ಆಸ್ಪತ್ರೆ. ಇದರಲ್ಲಿ ಒಬ್ಬರು ಡಾಕ್ಟರ್ ಇಲ್ಲ. ನಾನು ಬಂದು ಅರ್ಧ ಗಂಟೆ ಆಯಿತು. ಊಟಕ್ಕೆ ಹೋಗಿದ್ದಾರೆ. ಯಾವಾಗ ಬರ್ತಾರೆ ಏನಂತ ಗೊತ್ತಿಲ್ಲ. ಇದರಲ್ಲಿ ಮಕ್ಕಳಿದ್ದಾರೆ, ತಾಯಂದಿರಿದ್ದಾರೆ. ಇದು ನೋಡಿ, ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದ ಪ್ರೊಫೆಸರ್ ಹರಿರಾಮ್ ರವರು ಮಾತನಾಡಿ, ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಜೊತೆಗೆ ಆರೋಗ್ಯ ಸಚಿವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಪಾವಗಡ ಶಾಸಕರಾದ ಎಚ್.ವಿ. ವೆಂಕಟೇಶ್ ರವರಿಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸಿ. ಇಲ್ಲದಿದ್ದರೆ ಪಾವಗಡ ತಾಲೂಕಿನ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಬೃಹತ್ ಹೋರಾಟ ನಡೆಸಲಾಗುವುದು ಎಂದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಕೊನೆಗೆ ಅಲ್ಲಿದ್ದಂತ ನರ್ಸ್ಗಳನ್ನ ಕೇಳಿದಾಗ ಡಾಕ್ಟರ್ ಊಟಕ್ಕೆ ಹೋಗಿದ್ದಾರೆ, ಇನ್ನು ಸ್ವಲ್ಪ ಬಿಟ್ಕೊಂಡ್ ಬರ್ತಾರೆ ಅಂತ ಹೇಳಿ ಸುಮಾರು ಹೀಗೆ ಒಂದು ಗಂಟೆಗಳ ಕಾಲವರೆಗೂ ಅವರು ತಮ್ಮ ಟೈಮನ್ನು ಕಳೀತಾರೆ. ನಂತರ ಗೊತ್ತಾಗುತ್ತೆ ಅಲ್ಲಿ ಡಾಕ್ಟರ್ಗಳು ಯಾರೂ ಇಲ್ಲ ಅಂತ ಹೇಳಿ. ಆ ಕೂಡಲೇ ಇವರು ಅಲ್ಲಿನ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ನ ಹೋಗಿ ಕೇಳದಂತ ಸಂದರ್ಭದಲ್ಲಿ ಪಾಪ ಅವರ ಅಸಹಾಯಕತೆಯಿಂದ, ನಾವು ಅವ್ರ ತಪ್ಪಂತ ಹೇಳಲಿಕ್ಕೆ ಬರಲ್ಲ, ಅವರ ಅಸಹಾಯಕತೆಯಿಂದ ಸರ್ ಇಲ್ಲಿ ಕೇವಲ ಇಬ್ಬರೇ ಡಾಕ್ಟರ್ಗಳಿರೋದು, ಹಾಗಾಗಿ 24 ಗಂಟೆನೂ ಇಬ್ಬರೇ ಡಾಕ್ಟರ್ಗಳು ಹೆಂಗೆ ಕೆಲಸ ಮಾಡ್ಲಿಕ್ಕಾಗುತ್ತೆ, ಹಾಗಾಗಿ ಅವರು ರಾತ್ರಿ ಹೊತ್ತು ಮನೆಗೆ ಹೋಗ್ತಾರೆ, ಭಾಳ ಎಮರ್ಜೆನ್ಸಿ ಇದ್ದಾಗ ನಾವು ಫೋನ್ ಮಾಡಿ ಕರೆಸ್ಕೊತೀವಿ ಅಂತ ಹೇಳ್ತಾರೆ. ಅಂದರೆ ಇದು ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಒಂದು ಆಸ್ಪತ್ರೆಯ ಕತೆ ಮಾತ್ರ ಅಲ್ಲ, ಇದು ಬಹುಶಃ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಕತೆ ಇರ್ಬೋದು. ಆದರೆ ಬೆಂಗಳೂರಿನಿಂದ ಬಹಳ ಹತ್ತಿರದಲ್ಲಿ ಸುಮಾರು ಒಂದು 180 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಪಾವಗಡದ ಸ್ಥಿತಿ ಹೇಗಿದೆ ನೋಡಿ ಸ್ನೇಹಿತರೆ. ಅಲ್ಲಿನ ಆಸ್ಪತ್ರೆಯ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನೀವು ಬಹುಶಃ ಪಾವಗಡದ ಆಸ್ಪತ್ರೆಯ ಬಿಲ್ಡಿಂಗ್ ಅನ್ನು ನೋಡಿದಾಗ ಆಶ್ಚರ್ಯಗೊಳ್ತೀರಿ. ಯಾಕಂದ್ರೆ ಅಷ್ಟು ಭವ್ಯವಾದಂಥ ಅದ್ಭುತವಾದಂಥ ಕಟ್ಟಡ ನೋಡೋಕೆ ಮಾತ್ರ ಬಹಳ ಅದ್ಭುತವಾಗಿ, ದೊಡ್ಡದಾಗಿ, ಬಹಳ ಕಲರ್ಫುಲ್ ಆಗಿ ಕಟ್ಟಿದ್ದಾರೆ. ಆದರೆ ದುರಂತ ಒಳಗೋಗಿ ನೋಡಿದ್ರೆ ಅದು ಆಸ್ಪತ್ರೆ ಅಲ್ಲ. ಆಸ್ಪತ್ರೆ ಥರ ಯಾವುದೇ ವ್ಯವಸ್ಥೆಗಳು ಇಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇದೇ ವರ್ಷ ಏನು ದಿನಾಂಕ 22 ಫೆಬ್ರವರಿ, ಇದೇ ವರ್ಷ ಫೆಬ್ರವರಿ 22ನೇ ತಾರೀಕು ಇದೇ ಪಾವಗಡದ ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ, ಅಂದರೆ ಮೆಟರ್ನಿಟಿ ಅಥವಾ ಹೆರಿಗೆ ಆಸ್ಪತ್ರೆಯಲ್ಲಿ ಸುಮಾರು 7 ಜನ ಹೆಣ್ಣು ಮಕ್ಕಳಿಗೆ ಆಪರೇಷನ್ ಆಗುತ್ತೆ, ಡೆಲಿವರಿಗೋಸ್ಕರ ಆಪರೇಷನ್ ಆಗುತ್ತೆ. ಆದರೆ ಅದರಲ್ಲಿ ಸುಮಾರು 3 ಜನ ಸತ್ತೋಗ್ತಾರೆ. ಮತ್ತು ಇನ್ನೊಂದಿಷ್ಟು ದಿನಗಳ ನಂತರ ಆಪರೇಷನ್ ಆದಂಥ ಇನ್ನೊಂದು ತಾಯಿ ಕೂಡ ಸತ್ತೋಗ್ತಾರೆ. ಒಟ್ಟು 4 ಜನ ಸತ್ತೋಗ್ತಾರೆ. ಮತ್ತು ಸರ್ಕಾರ ಅದೇ ಜಿಲ್ಲೆಯ ವೈದ್ಯಾಧಿಕಾರಿಗಳ ಮುಖಾಂತರ ಒಂದು ತನಿಖೆಯನ್ನು ನಡೆಸಿದಾಗ ಗೊತ್ತಾದಂಥದ್ದು ಏನಪ್ಪ ಅಂದರೆ, ಇದು ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಮತ್ತು ನಮ್ಮ ಆರೋಗ್ಯ ಸಚಿವರಿಗೂ ಮತ್ತು ಏನು ತುಮಕೂರಿನ ಉಸ್ತುವಾರಿ ಸಚಿವರಿದಾರಲ್ಲ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವ್ರಿಗೂ ಕೂಡ ನಾಚಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಆಸ್ಪತ್ರೆ ಅಂದರೆ ಆ ಇಡೀ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥ ಜಿಲ್ಲಾ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥವ್ರು ಕೊಟ್ಟಂಥ ಮಾಹಿತಿ ಏನಪ್ಪ ಅಂದರೆ, ಅಲ್ಲಿನ ಆಪರೇಷನಲ್ಲಿದ್ದಂಥ ಎಕ್ವಿಪ್ಮೆಂಟ್ಗಳು, ಅಲ್ಲಿರುವ ಏನು ಆಪರೇಷನ್ಗೆ ಬಳಸುವ ಸಾಮಗ್ರಿಗಳು ಸರಿಯಾಗಿ ಕ್ಲೆನ್ಲಿನೆಸ್ ಇಲ್ಲದೆ, ಶುದ್ಧ ಅಂತ ಅದನ್ನು ನೀಟಾಗಿ ಇಟ್ಕೊಳ್ದೇನೆ, ಅದನ್ನ ಸರಿಯಾಗಿ ಸ್ಯಾನಿಟೈಸ್ ಮಾಡ್ದೇನೆ, ಭಾಳ ಗಲೀಜಾಗಿ ಇದ್ದ ಪರಿಣಾಮವಾಗಿ ಅದು ಇನ್ಫೆಕ್ಷನ್ ಆಗಿ ಆ ತಾಯಂದರು 4 ಜನ ತಾಯಂದರು ಹೆರಿಗೆಗೋಸ್ಕರ ಬಂದಂಥವ್ರು, ಅವರ ಮನೆಯಲ್ಲಿ ಆ ತಾಯಿಯ ಗಂಡ ಅಥವಾ ಅವರ ಕುಟುಂಬದವರು ಎಷ್ಟು ಆಸೆಗಳನ್ನು, ಸ್ವತಃ ಆ ಹೆಣ್ಣುಮಗಳು ಎಷ್ಟು ಆಸೆಗಳನ್ನು ಇಟ್ಕೊಂಡಿರ್ಬೋದು, ಮಗು ಹುಟ್ಟದೆ ನನ್ನ ತಾಯಿ ಆಗ್ತಾ ಇದೆ ಅಂತ ಖುಷಿಯಲ್ಲಿ ಆಸ್ಪತ್ರೆಗೆ ಡೆಲಿವರಿಗೆ ಹೋದರೆ ಅವರನ್ನು ಕೊನೆಗೆ ಮನೆಗೆ ಶವವನ್ನಾಗಿ ಕಳಿಸಿದ್ದು ಇದೇ ಆಸ್ಪತ್ರೆ. ಈ ಘಟನೆ ನಡೆದು ಬಹುಶಃ ಇನ್ನೊಂದು 6-7 ತಿಂಗಳು ಆಗಿಲ್ಲ. ಅಷ್ಟರೊಳಗೆ ನಿನ್ನೆ ರಾತ್ರಿ ಒಂದು ಘಟನೆ, ಅಂದರೆ ರಾತ್ರಿ ಹೊತ್ತು ವೈದ್ಯರೇ ಇಲ್ಲ ಅಂತ. ಅಂದರೆ ಇದನ್ನು ನಾನು ಅಲ್ಲಿರ್ತಕ್ಕಂಥ ವೈದ್ಯರು ತಪ್ಪು ಅಂತ ಹೇಳೋದಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ
ಆ ಡಾಕ್ಟರ್ ಕೂಡ ಮನುಷ್ಯರೇ, ಹಾಗಾಗಿ ಅವ್ರು 24 ಗಂಟೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದರ ವಿಫಲತೆ ಯಾರು ಅಂತ, ಇದಕ್ಕೆ ವೈಫಲ್ಯ, ಈ ಫೇಲ್ಯೂರ್ಗೆ ಕಾರಣ ಯಾರು ಅಂತ ನಾನು ಈ ವಿಫಲತೆಗೆ ಮೊದಲನೆಯ ಕಾರಣ ಹೇಳಬೇಕು ಅಂತ ಹೇಳಿದ್ರೆ, ಇದಕ್ಕೆ ಮೊದಲನೆಯ ಕಾರಣ ನಮ್ಮ ಆರೋಗ್ಯ ಸಚಿವ, ನಮ್ಮ ಮುಖ್ಯಮಂತ್ರಿಗಳು. ಇನ್ನು ಎರಡನೇದಾಗಿ ಇದಕ್ಕೆ ಕಾರಣ ತುಮಕೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು. ಇನ್ನು ನಾಲ್ಕನೇ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ನ MLA ಇದ್ದಾರಲ್ಲ, ಇವರು ಕೂಡ ಅದಕ್ಕೆ ಕಾರಣ. ಯಾಕಂದ್ರೆ ಇಷ್ಟೂ ಜನಕ್ಕೆ ಪಾವಗಾಡದ ಬಡ ಜನರ ಆರೋಗ್ಯದ ಬಗ್ಗೆ ಆಗಲಿ, ಆರೋಗ್ಯದ ವ್ಯವಸ್ಥೆಯ ಬಗ್ಗೆ ಆಗಲಿ ಒಂದೇ 1% ಕಾಳಜಿ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಆ ಆಸ್ಪತ್ರೆಯ ವ್ಯವಸ್ಥೆ ನಮಗೆ ಕ್ಲಿಯರ್ ಆಗಿ ತೋರಿಸ್ಕೊಡ್ತಾ ಇದೆ. ಬಹುಶಃ ಸರ್ಕಾರ, ನಮ್ಮ ಪರಮೇಶ್ವರ್ ಮತ್ತು MLA ಅದು ಮೀಸಲು ಕ್ಷೇತ್ರ ಅನ್ನುವ ಕಾರಣಕ್ಕೆ ಏನಾದರೂ ಅದನ್ನ ನೆಗ್ಲೆಕ್ಟ್ ಮಾಡಿದಾರ? ಯಾಕಂದ್ರೆ ಸುಮಾರು 2011ರ ಸೆನ್ಸಸ್ ಪ್ರಕಾರ ಸುಮಾರು 3 ಲಕ್ಷ ಜನ ಇರತಕ್ಕಂಥ, 3 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಒಂದು ತಾಲೂಕು, ಒಂದು ಕ್ಷೇತ್ರ. ಅದು ಸರ್ಕಾರನೇ ಘೋಷಿಸಿರ್ತಕ್ಕಂಥ ಹುದ್ದೆಗಳು. ಅಂದ್ರೆ ಆಸ್ಪತ್ರೆಯಲ್ಲಿ ಯಾರ್ಯಾರು ಇರಬೇಕು, ಎಷ್ಟೆಷ್ಟು ಇರಬೇಕು ಅಂತ ನೋಡಿ. ಮೊದಲನೇದಾಗಿ ಮಕ್ಕಳ ತಜ್ಞರು ಹೇಳ್ತಾರೆ ಒಬ್ರು ಇರಬೇಕು ಅಂತ. ದುರಂತ ಅಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನು, ಮಕ್ಕಳ ತಜ್ಞರು ಒಬ್ರು ಇರಬೇಕು, ಇಲ್ಲಿ ಅಫ್ಕೋರ್ಸ್ ಒಬ್ಬರು ಮಕ್ಕಳ ತಜ್ಞರು ಇದ್ದಾರೆ. ಮತ್ತೆ ಇಲ್ಲಿ ಇನ್ನೊಂದು ಅರವಳಿಕೆ ತಜ್ಞರು, ಏನು ಅನೆಸ್ಥೇಷಿಯಾ ಎಕ್ಸ್ಪರ್ಟ್ಗಳು ಒಬ್ರು ಇರಬೇಕು. ದುರಂತ ಗೊತ್ತಾ, ಅನೆಸ್ಥೇಷಿಯಾ, ನಿಮ್ಗೆ ಆಪರೇಷನ್ ಮಾಡಬೇಕಾದ್ರೆ ಅನೆಸ್ಥೇಷಿಯಾ ಬಹಳ ಇಂಪಾರ್ಟೆಂಟ್. ಬಹುಶಃ ನನಗನ್ಸುತ್ತೆ ಇದೆಲ್ಲ ನೋಡಿದಾಗ ಆ ತಾಯಂದ್ರೆ ಸತ್ತಿರೋದು ಬಹುಶಃ ಅದಕ್ಕೆ ಸತ್ತಿದ್ದಾರೆ ಅಂತ ಕೂಡ ನನಗೆ ಡೌಟ್ ಬರ್ತದೆ. ನೋಡಿ, ಅನೆಸ್ಥೇಷಿಯಾ ಒಂದು ಪೋಸ್ಟ್ ಅನ್ನು ಕೊಟ್ಟಿದ್ದಾರೆ, ಆದರೆ ಅಲ್ಲಿ ಇವತ್ತಿನವರೆಗೂ ಆ ಅನೆಸ್ಥೇಷಿಯಾ ಜಾಗವನ್ನು ಪೂರೈಕೆ ಮಾಡಿತು, ಅಲ್ಲಿ ಫಿಲ್ ಮಾಡಿಲ್ಲ. 0 ಒಬ್ರು ಅನೆಸ್ಥೇಷಿಯಾ ಮಾಡೋಂಥವ್ರು ಇಲ್ಲ ಅಲ್ಲಿ. ಮತ್ತೆ ಕಿವಿ ಮತ್ತು ಕಿವಿ, ಮೂಗು ಮತ್ತು ಗಂಟಲು ತಜ್ಞರು ENT ಒಬ್ರು ಇರಬೇಕು, 0 ಒಬ್ರು ಇಲ್ಲ. ಇನ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಡೆಲಿವರಿ ಮಾಡೋದಕ್ಕೆ ಮತ್ತು ಹೆಣ್ಮಕ್ಳ, ವಿಶೇಷವಾಗಿ ಹೆಣ್ಮಕ್ಳ ನೋಡ್ಕೊಳ್ಳೋದಕ್ಕೆ ಇಬ್ಬರು ಡಾಕ್ಟರ್ಗಳು ಇರಬೇಕು, ಇಬ್ಬರು ಇದ್ದಾರೆ. ಇನ್ನ ಎಂಥದ್ದು ಆಪರೇಷನ್ ಮಾಡಲಿಕ್ಕೆ ಶಸ್ತ್ರ ಚಿಕಿತ್ಸಕರು ಒಬ್ರು ಇರಬೇಕು. ಒಟ್ಟು ಇದು ಸರ್ಕಾರ, ತಾಲೂಕು ಅಡ್ಮಿನಿಸ್ಟ್ರೇಷನ್, ಜಿಲ್ಲಾ ಅಂದ್ರೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಬಹುಶಃ ಮುಂದೆ ಇನ್ನು ಏನೇನು ಅನಾಹುತಗಳು ಕಾಡಿದೆ ಗೊತ್ತಿಲ್ಲ ಈ ಆಸ್ಪತ್ರೆಯಲ್ಲಿ. ಯಾಕಂದ್ರೆ 4 ಜನ ಗರ್ಭಿಣಿಯಾಗಿದ್ದಂಥ ಹೆಣ್ಣು ಆಪರೇಷನ್ ಆದ ನಂತರ ಸತ್ತೋಗ್ತಾರೆ. ಇನ್ನೂ ಇವರು ಸೀರಿಯಸ್ ಆಗಿಲ್ಲ ಅಂದ್ರೆ ಇವ್ರಿಗೆ ಇನ್ನೂ ಎಷ್ಟು ಬಡ ಜನರು. ಮತ್ತೆ ಅದ್ರ ಜೊತೆಗೆ ಅಲ್ಲಿ ನಾವು ಬ್ಲಡ್ ಕ್ಯಾಂಪ್, ನಾವು ಅಲ್ಲಿ ಪಾವಗಡ ರಕ್ತದ ಅಗತ್ಯ ಅಂತ ಹೇಳಿ ನಾವು ಡೊನೇಷನ್ ಮಾಡಿದ್ವಿ. ದುರಂತ ಏನಪ್ಪಾ ಅಂದ್ರೆ ಇಷ್ಟು ಜನಸಂಖ್ಯೆ ಇರ್ತಕ್ಕಂಥ ಮತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಬ್ಲಡ್ ಬ್ಯಾಂಕು ಕೂಡ ಇಲ್ಲ. ನೀವು ಬ್ಲಡ್ ಬ್ಯಾಂಕು ಅನ್ನ ಅಲ್ಲಿ ನೀವು ರಕ್ತ ಕೊಟ್ಟರು ಅದನ್ನ ತುಮಕೂರಿಗೆ ಕಳಿಸ್ತಾರೆ. ಇಲ್ಲಿ ರಕ್ತ ಬೇಕಾದಾಗ ತುಮಕೂರಿಂದ ಬರಬೇಕು. ತುಮಕೂರು ಸುಮಾರು 100 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಂದ ಒಂದು ಆಕ್ಸಿಡೆಂಟ್ ಅಥವಾ ಎಮರ್ಜೆನ್ಸಿ ಇದ್ದಾಗ 100 ಕಿಲೋಮೀಟರ್ ಹೋಗಿ ಬರೋಷ್ಟೊತ್ತಿಗೆ ಪೇಷಂಟ್ ಬದುಕಿದ್ದ ಸತ್ತ. ಬೆಂಗಳೂರು 180-200 ಕಿಲೋಮೀಟರ್ ಇದೆ. ಬೆಂಗಳೂರು ಬರಬೇಕಾದ್ರೆ ಇಷ್ಟು ಆಕ್ಸಿಡೆಂಟ್ಗಳಾದಾಗ, ಕಾಯಿಲೆಗಳು ಬಂದಾಗ ಇವರು ತುಮಕೂರು ಅಥವಾ ಬೆಂಗಳೂರಿಗೆ ಬರಬೇಕಾ ಹೊರತು ಪಾವಗಾಡದಲ್ಲೇ ಯಾವುದೇ ರೀತಿಯಾದಂಥ ಸುಸಜ್ಜಿತವಾಗಿರ್ತಕ್ಕಂಥ, ಇವತ್ತು ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ, ಮೆಡಿಕಲ್ ಸೈನ್ಸ್ ಎಷ್ಟು ಡೆವಲಪ್ ಆಗಿದೆ, ಆದರೆ ಸರ್ಕಾರ ಇವರ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ನಮ್ಮ ಸರ್ಕಾರದ ಆಸ್ಪತ್ರೆಗಳು. ಮತ್ತೆ ಪಾವಗಾಡ ಜನತೆಗೆ ಪಾಪ ಒಂದು ರೀತಿ ಪಾವಗಾಡ ಜನತೆಯನ್ನು ನೋಡಿದಾಗ ಬಹಳ ಬೇಸರ ಆಗುತ್ತೆ. ಯಾಕಂದ್ರೆ ಇವರು ಎಂತಹ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆ ಜನಪ್ರತಿನಿಧಿಗೆ ತನ್ನ ಜನರ ಆರೋಗ್ಯವನ್ನು ನೋಡಿಕೊಳ್ಳುವಂತ ಆಸ್ಪತ್ರೆ ಹೇಗಿದೆ ಅನ್ನೋ ಬಹುಶಃ ಇಲ್ಲಿವರೆಗೂ ಅವ್ರು ಒಂದ್ಸರಿ ಕೂಡ ಹೋಗಿ ನೋಡಿಲ್ಲ ಅನ್ಸುತ್ತೆ ಆಸ್ಪತ್ರೆ ಹೇಗಿದೆ ಅಂತ. ಯಾಕಂದ್ರೆ ಪಾಪ ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಳ್ಳೋಂಥವ್ರು ಬಹಳ ಶ್ರೀಮಂತರವ್ರು, MLA ಬಹಳ ದೊಡ್ಡ ಶ್ರೀಮಂತರವರು. ಹಾಗಾಗಿ ಅವ್ರು ಬಡವರ ಇದು ಬೇಕಾಗಿಲ್ಲ. ಹಾಗಾಗಿ ಕೂಡಲೇ ಸರ್ಕಾರ ಎಚ್ಚೆತ್ಕೋಬೇಕು. ಮತ್ತೆ ಜನರು ಕೂಡ ಇಂಥ ರಾಜಕಾರಣಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು. ನಾವು BPS ಇಂದ ಇದನ್ನ ಖಂಡಿಸ್ತೀವಿ.